ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450cc ನ್ಯೂಯರ್ ವರ್ಷನ್ನು. ಏನಂದರೆ ಇದು ವರ್ಲ್ಡ್ಸ್ ಫಸ್ಟ್ ಸರ್ಕ್ಯುಲರ್ TFT ಡಿಸ್ಪ್ಲೇ. ಸೊ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಪ್ಯೂರ್ಲಿ ಮೈಲೇಜ್ ಡಿಪೆಂಡ್ ಆಗುತ್ತೆ. ಬಟ್ ಬೇರೆ ಬೈಕ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಪಾಕೆಟ್ ಆಗಲಿ ಅಥವಾ ಕ್ಲಚ್ ಆಗಲಿ ಆ ಥರ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಇವ್ರ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇವ್ರ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ ಕರ್ನಾಟಕ. ತುಂಬ ದಿನಗಳ ನಂತರ ಇನ್ನೊಂದು ಬೈಕ್ನ ಲಾಂಗ್ ಟರ್ಮ್ ರಿವ್ಯೂದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ಯಾವ ಬೈಕ್ ಅಂತ ಗೊತ್ತಾಗಿರ್ಬೋದು. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450cc ನ್ಯೂಯರ್ ವರ್ಷನ್ನು. ಸೊ ಓಲ್ಡರ್ ವರ್ಷನ್ ಬೈಕ್ನ ವೀಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ, ಅದನ್ನು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು. ಸೊ ಇವತ್ತು ಈ ಬೈಕ್ನ ಫುಲ್ ರಿವ್ಯೂ ನೋಡೋಣ, ಹಾಗೆ ಓನರ್ ಹತ್ರ ಲಾಂಗ್ ಟರ್ಮ್ ರಿವ್ಯೂ ಕೂಡ ಕೇಳೋಣ, ಅವರ ಫೀಡ್ಬ್ಯಾಕ್ ಕೇಳೋಣ. ಸೊ ಕೊನೆ ತನಕ ವೀಡಿಯೋನ ನೋಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 230 mm, ಹಾಗೆ ನಿಮಗೆ ಸೀಟ್ ಹೈಟ್ ಬಂದ್ಬಿಟ್ಟು 825 to 845 mm ಅಡ್ಜಸ್ಟಬಲ್ ಸೀಟ್ ಹೈಟ್ ಬರುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ಅಡ್ಜಸ್ಟಬಲ್ ಆಗಿರೋದು ಇದೊಂದೇ ಬೈಕಲ್ಲಿ ಅಂತ ನಾನು ಅಂದ್ಕೊತೀನಿ. ನಿಮಗೆ ಯಾವುದಾದ್ರೂ ಬೇರೆ ಬೈಕ್ ಅಡ್ಜಸ್ಟಬಲ್ ಸೀಟ್ ಇದೆ ಅಂದರೆ ಅದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಏನಂದರೆ ಇದು ವರ್ಲ್ಡ್ಸ್ ಫಸ್ಟ್ ಸರ್ಕ್ಯುಲರ್ TFT ಡಿಸ್ಪ್ಲೇ ನೋಡ್ಬೋದು. ಇದರಲ್ಲಿ ನಿಮಗೆ ತುಂಬ ಆಪ್ಷನ್ ಇದೆ. ಸೊ ಇದು ಆ್ಯಕ್ಚುಲಿ ಬ್ಲಿಂಕ್ ಆಗ್ತಾ ಇದೆ, ಬಟ್ ನಿಮಗೆ ಗೇರ್ ಇಂಡಿಕೇಟರು, ಫ್ಯೂಯಲ್ ಟ್ಯಾಂಕು, ಸ್ಪೀಡೋಮೀಟರು ಆ್ಯಂಡ್ ಇನ್ಬಿಲ್ಟ್ ಗೂಗಲ್ ಮ್ಯಾಪ್ ಕೂಡ ಇದರಲ್ಲಿ ಬರುತ್ತೆ. ಆಮೇಲೆ ಹೆಡ್ಲ್ಯಾಂಪ್ಗೆ ಬಂದರೆ LED ಹೆಡ್ಲ್ಯಾಂಪ್ ಸಿಗುತ್ತೆ. ಇನ್ನು ಇಂಜನ್ ಸ್ಪೆಸಿಫಿಕೇಷನ್ ಬಂದರೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 451cc DOHC ಟೆಕ್ನಾಲಜಿ ಹೊಂದಿರುವ ಸಿಂಗಲ್ ಸಿಲಿಂಡರ್ 4 ವಾಲ್ವ್ ಇಂಜನ್ ಇದಾಗಿರುತ್ತೆ. ಸೊ ನಿಮಗೆ ಟಾಪ್ ಸ್ಪೀಡು ಈ ಬೈಕಲ್ಲಿ 150+ ಇದೆ. ನೀವು ಆರಾಮ್ಸೆ 120 km ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಹಳೆ ವರ್ಷನ್ ರಾಯಲ್ ಎನ್ಫೀಲ್ಡ್ ನೋಡಿರ್ತೀರಲ್ಲ, ಅದಕ್ಕೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ಪವರ್ ನಿಮಗೆ ತುಂಬ ಜಾಸ್ತಿಯಾಗಿ ಸಿಗುತ್ತೆ. ಸೊ ನಿಮಗೆ ಮೈಲೇಜು ಅರೌಂಡ್ 30 to 32 ಕೊಡುತ್ತೆ ಅಷ್ಟೇ. ಬಟ್ ಇಟ್ ಡಿಪೆಂಡ್ಸ್ ಆನ್ ನೀವು ಹೇಗೆ ರೈಡ್ ಮಾಡ್ತೀರಾ. ಸೊ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಪ್ಯೂರ್ಲಿ ಮೈಲೇಜ್ ಡಿಪೆಂಡ್ ಆಗುತ್ತೆ. ಬಟ್ ನೀವು 451cc ಬೈಕನ್ನು ತೊಗೊಂಡಾಗ ಮೈಲೇಜನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಮುಂದ್ಗಡೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ನೀವು ನೋಡ್ಬೋದು, ಹಾಗೆ ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಸೊ ಅದನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸೊ ನಾನು ಇನ್ನೊಂದು ಪಾಯಿಂಟನ್ನು ಇಲ್ಲಿ ಹೇಳೋದು ಮರೆತೆ, ಏನಂದರೆ ಇದು ಲಿಕ್ವಿಡ್ ಕೂಲ್ಡ್ ಇಂಜನ್ ಆಗಿದೆ. ಸೊ ಅದರಿಂದ ಲಾಂಗ್ ರೈಡ್ಗಳಿಗೆ ನೀವು ಆರಾಮ್ಸೆ ಹೋಗ್ಬೋದು. ಆಫ್ ರೋಡಿಂಗ್ ಕೂಡ ಇದರಲ್ಲಿ ಮಾಡ್ಬೋದು, ಯಾಕೆ ಅಂದರೆ ವೀಲ್ ಸೈಜು ತುಂಬ ದೊಡ್ಡದಾಗಿದೆ. ಸೊ ಆಫ್ ರೋಡ್ ಆ್ಯಂಡ್ ಹೈವೇ ಕ್ರೂಸಿಂಗ್ಗೆ ಒಂದು ಸಖತ್ತಾದ ಬೈಕ್ ಅಂತ ಹೇಳ್ಬೋದು. ಇದು ಮೇನ್ ಆದಂಥ ಸ್ಪೆಸಿಫಿಕೇಷನ್ ಆಗಿದೆ. ಸೊ ಇನ್ನು ಬ್ರೇಕ್ನ ವಿಚಾರಕ್ಕೆ ಬಂದರೆ, ಸೊ ನಿಮಗೆ ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡೂ ಕಡೆ ವಿತ್ ABS ಡಿಸ್ಕ್ ಬ್ರೇಕ್ ಬರುತ್ತೆ. ಬಟ್ ಇದರಲ್ಲಿ ಯುನಿಕ್ ಫೀಚರ್ ಏನಂದರೆ ಸ್ವಿಚೇಬಲ್ ABS ಇದೆ. ನಿಮಗೆ ಯಾವಾಗ ಬೇಕೋ ಆವಾಗ ABSನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಹಾಗೆ ನಿಮಗೆ ಇಲ್ಲಿ ಟೈಪ್ನ ಚಾರ್ಜರ್ ಸಾಕೆಟ್ ಕೊಟ್ಟಿದ್ದಾರೆ. 5 ವೋಲ್ಟ್ ಚಾರ್ಜರ್ ಸಾಕೆಟ್ ಇದಾಗಿರುತ್ತೆ. ಸೊ ಇಲ್ಲಿಂದನೇ ನೀವು ಲಾಂಗ್ ರೈಡ್ ಹೋಗ್ತಾ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕೆಲವೊಂದು ಬಟನ್ಸ್ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಮೋಡ್ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಈ ಕಡೆ ಬಂದರೆ ನಿಮಗೆ ಹಾರ್ನು, ಇಂಡಿಕೇಟರ್ ಸ್ವಿಚ್ಚು, ಲೈಟ್ ಸ್ವಿಚ್ಚು ಅದೆಲ್ಲ ನಿಮಗೆ ಸಿಗುತ್ತೆ. ನಿಮಗೆ ಈ ವಿಡಿಯೋ ನೀವು ನ್ಯೂ ಬೈಕ್ ಪರ್ಚೇಸ್ ಮಾಡೋದಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಈ ಬೈಕ್ನ ಓನರ್ ಹತ್ರ ಫೀಡ್ಬ್ಯಾಕ್ ಕೇಳೋಣ, ಅವರ ರಿವ್ಯೂ ಕೇಳೋಣ, ಹೇಗಿದೆ ಏನು ಅಂತ. ಆಲ್ರೆಡಿ ಅವರು ಆಲ್ಮೋಸ್ಟ್ 7000+ ರನ್ ಮಾಡಿದ್ದಾರೆ ಈ ಬೈಕನ್ನು. ಇವ್ರ ಹತ್ರ ಕೇಳೋಣ ಬೈಕಿನ ಫೀಡ್ಬ್ಯಾಕ್ ಹೇಗೆ ಅಂತ. ಸೊ ನೀವು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಈ ಬೈಕ್ನ ಯೂಸ್ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ರೀಸೆಂಟಾಗಿ ಬಂದಿರೋದು. ಯಾವಾಗ ಪರ್ಚೇಸ್ ಮಾಡಿದ್ದು? ಸುಮಾರು 2 ವರ್ಷ ಆಯಿತು. ಆಗಸ್ಟಲ್ಲಿ ತೊಗೊಂಡಿದ್ದು 2024ಅಲ್ಲಿ. ಸೊ 2 ವರ್ಷ ಆಯಿತು. ಆನ್ ರೋಡ್ ಪ್ರೈಸ್ ಎಷ್ಟಾಗಿದೆ? ನಾನು ತೊಗೊಂಡಾಗ ಇಟ್ ವಾಸ್ 4 lakhs, 4 ಲಕ್ಷ ಆಗಿತ್ತು. ಸೊ ಈಗ 3.8 to 4.28 lakhs ಇರಬೇಕು. ಇವಾಗ GST ಎಲ್ಲ ಚೇಂಜ್ ಆದ ನಂತರ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಕೋತೀನಿ. ಇವಾಗ ಅರೌಂಡ್ 4.29 ಇರಬೇಕು, ಇಫ್ ಐ ಆಮ್ ನಾಟ್ ಮಿಸ್ಟೇಕ್.
ಸೊ ಈಗ ಬೈಕ್ನ ಸ್ಪೆಸಿಫಿಕೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ನಿಮ್ಮ ಹತ್ರ ಫೀಡ್ಬ್ಯಾಕ್ ಕೇಳೋದಿದ್ರೆ, ನೀವು ಈಗ 7000 ರನ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಆಲ್ಮೋಸ್ಟ್ ಒಂದು ಸಿಂಗಲ್ ಸ್ಟ್ರೆಚ್ಚಲ್ಲಿ ಎಷ್ಟು ದೂರ ಹೋಗಿದ್ದೀರಾ, ಹಾಗೆ ಏನಾದರೂ ನಿಮಗೆ ಡಿಸ್ಕಂಫರ್ಟ್ ಅನ್ನಿಸ್ತಾ, ಏನಾದರೂ ನೆಗೆಟಿವ್ ಅನ್ನಿಸ್ತಾ ಬೈಕಲ್ಲಿ? ಫಸ್ಟ್ ಹೇಳಬೇಕು ಅಂತಂದರೆ ಈ ಬೈಕ್ ಬೀಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಪವರ್ಫುಲ್ ಬೈಕ್ ಇದು. ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸ್ದಂಗಿದೆ. ಯಾಕೆಂದರೆ ಅಡ್ವೆಂಚರ್ ನೀವು ಮಾಡಬೇಕು, ಇಫ್ ಯು ಲೈಕ್ ಅಡ್ವೆಂಚರ್ಸ್ ಆ್ಯಂಡ್ ಲಾಂಗ್ ಡ್ರೈವ್ ಹೋಗಬೇಕು ಅಂತಂದರೆ ಇದಕ್ಕಿಂತ ಒಳ್ಳೆ ಬೈಕ್ ಯಾವುದೂ ಇಲ್ಲ. ಅಫ್ಕೋರ್ಸ್ ಸ್ವಲ್ಪ ಮೈಲೇಜಲ್ಲಿ ಕಾಂಪ್ರಮೈಸ್ ಆಗುತ್ತೆ, ಬಟ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ನನ್ನ ಅಟ್ ಸ್ಟ್ರೆಚ್ ಹೋಗಿರೋದು ಅಂತಂದರೆ 350 ಕಿಲೋಮೀಟರ್ಸ್ ಹೋಗಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಅಫ್ಕೋರ್ಸ್ ಮಡಿಕೇರಿ ಕೂರ್ಗಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಫೆಂಟಾಸ್ಟಿಕ್ ಆಗಿತ್ತು. ಎಲ್ಲೂ ಒಂದು ಕಡೆ ಅಂದರೆ ಕಂಫರ್ಟ್ ತುಂಬ ಚೆನ್ನಾಗಿದೆ. ಸೊ ಅಂದರೆ ನಿಮಗೆ ಬ್ಯಾಕ್ ಪೇನ್ ಆ ಥರ ಏನೂ ಅನಿಸಿಲ್ಲ? ಬ್ಯಾಕ್ ಪೇಯ್ನ್ ಅಂತ ಆಗಿಲ್ಲ, ಬಟ್ ಬೇರೆ ಬೈಕ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ನೀವು ಕಂಫರ್ಟೇಬಲ್ ಬಗ್ಗೆ ಮಾತಾಡಿದ್ರೆ, ಇನ್ನು ಇದು ಇಂಡಿಯನ್ ಬ್ರ್ಯಾಂಡು ಹಿಮಾಲಯನ್ ರಾಯಲ್ ಎನ್ಫೀಲ್ಡ್, ಓಕೆನಾ? ಸೊ ಸರ್ವಿಸಿಗೆ ಬರೋಣ. ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ, ನೀವು ಎಷ್ಟು ಸರ್ವಿಸ್ ಮಾಡಿಸಿದ್ದೀರಾ, ಹೇಗೆ ಏನು ಅಂತ. ಅಫ್ಕೋರ್ಸ್ ನೀವು ಜಪಾನೀಸ್ ಬೈಕಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರದ್ದು ಪಾರ್ಟ್ಸ್ ಕಾಸ್ಟು ತುಂಬ ಇರುತ್ತೆ. ಸೊ ನಾನು ಕೇಳಿದ ಪ್ರಕಾರ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಕಾಸ್ಟು ರೀಸನೇಬಲ್ ಇರುತ್ತೆ ಅಂತ, ಹೌದಾ? ಹೌದು. ನಂದು ಸುಮಾರು 3 ಸರ್ವಿಸ್ ಆಗಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇರಲಿಲ್ಲ, ಸೊ ನಾನು ಜಾಸ್ತಿ ಓಡ್ಸೋಕ್ಕಾಗಲಿಲ್ಲ ಬೈಕು. ಸೊ 2 ವರ್ಷದಲ್ಲೇ ಆಲ್ಮೋಸ್ಟ್ ಇವಾಗ 7000 ಹತ್ತತ್ರ ಆಗಿದೆ. ಸೊ ಆಲ್ಮೋಸ್ಟ್ 1 ಇಯರ್ ನಾನು ಬೆಂಗಳೂರಲ್ಲಿ ಇರಲಿಲ್ಲ, ಆನ್ ಆ್ಯಂಡ್ ಆಫ್ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಓಡ್ಸೋಕ್ಕಾಗಲಿಲ್ಲ. ಹಾಗೆ ಸರ್ವಿಸ್ ಕಾಸ್ಟ್ ಬಂದಾಗ ಇಟ್ ಈಸ್ ರೀಸನಬಲ್, ನಾಟ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ನನಗೆ ಫಸ್ಟ್ ಸರ್ವಿಸ್ ಫ್ರೀ ಇತ್ತು. ಅದಾದಮೇಲಿಂದ ಬ್ರೇಕ್ ಪ್ಯಾಡ್ಸು ಅದಕ್ಕೆ ಜಾಸ್ತಿ ಹೋಗೋದು. ಯಾಕೆ ಅಂತಂದರೆ ನಾನು ಜಾಸ್ತಿ ಲಾಂಗ್ ಮಾಡ್ತೀನಲ್ಲ, ಸೊ ಅದು ವೇರ್ ಔಟ್ ಆಗಿಬಿಡೋದು. ಸೊ ಅದು ಬ್ರೇಕ್ ಪ್ಯಾಡ್ಗೆಲ್ಲ ಸೇರಿ ಅರೌಂಡ್ 2000-3000 ವಿಲ್ ಬಿ ದ ಆವ್ರೇಜ್ ಪ್ರೈಸ್. ಸೊ ಅಂದರೆ ಫಸ್ಟ್ ಸರ್ವಿಸ್ ಅಂದರೆ ಇನಿಷಿಯಲ್ ಡೇಸಲ್ಲಿ 2000-3000 ಬರುತ್ತೆ. ಸೊ ನೆಕ್ಸ್ಟ್ ನೀವೀಗ ಪಾರ್ಟ್ಸ್ ಎಲ್ಲ ಹಾಕಬೇಕು, ಅಂದರೆ ಎಕ್ಸಾಂಪಲ್ ಚೈನ್ ಸ್ಪಾಕೆಟ್ ಹೋಯ್ತು ಅಥವಾ ಕ್ಲಚ್ ಪ್ಲೇಟ್ ಏನೋ ಹಾಕಬೇಕು, ಆ ಥರ ಇದ್ದರೆ ಒಂದು 5,000-6,000 ಬರ್ಬೋದಾ? ಎಸ್, 5,000-6,000 ಅಂತೂ ಬರುತ್ತೆ. ಅಂದರೆ ಮೇಯ್ನಾಗಿ ನೀವು ಹೇಳೋದೇನೆಂದರೆ, ಬೈಕು ನೀವು ಪರ್ಚೇಸ್ ಮಾಡ್ತಾ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಮೇಂಟೈನ್ ಮಾಡೋದೇನು ಕಷ್ಟ ಅಲ್ಲ ಅಂತೀರಾ? ಅದು ನಿಜ. ಮೇಂಟೈನ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆರಾಮಾಗಿ ಮಾಡ್ಬೋದು. ನಂದು ಏನಂತಂದರೆ ಈ ಬ್ರೇಕ್ ಪ್ಯಾಡ್ ಮಾತ್ರ ಹೋಗಿರೋದು. ಅದು ಬಿಟ್ಟರೆ ಬೇರೆ ಚೈನ್ ಸಾಕೆಟ್ ಆಗಲಿ ಅಥವಾ ಕ್ಲಚ್ ಆಗಲಿ ಆ ಥರ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಮೇಂಟೆನೆನ್ಸ್ ಇಸ್ ಗುಡ್ ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಇಸ್ ಆಲ್ಸೋ ಗುಡ್. ಸೊ ಸರ್ವೀಸು ಮೇನ್ಲಿ ಕೆಲವೊಂದು ಶೋರೂಮಲ್ಲಿ ಕಂಪ್ಲೇಂಟ್ ಇದೆ, ಕೆಲವೊಂದು ಶೋರೂಮಲ್ಲಿ ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ. ಬಟ್ ಮೇಯ್ನಾಗಿ ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಈಗ ಕೆಲವೊಂದು ಬೈಕ್ಸ್ದು ನಾನು ಬ್ರ್ಯಾಂಡ್ ನೇಮ್ ಹೇಳೋಕ್ಕೋಗಲ್ಲ, ಅವ್ರದ್ದು ಪಾರ್ಟ್ಸ್ ಅವೈಲೇಬಿಲಿಟಿ ಇರಲ್ಲ. ಸೊ ಏನಾದರೂ ಪಾರ್ಟ್ಸ್ ಹೋದರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ. ಸೊ ರಾಯಲ್ ಎನ್ಫೀಲ್ಡ್ದು ಆ ಥರ ಏನಾದರೂ ಇದೆಯಾ, ಅಥವಾ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇರುತ್ತಾ? ಎಸ್, ಖಂಡಿತ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಅಫ್ಕೋರ್ಸ್ ನಾನು ಹೋಗೋ ಶೋರೂಮ್ ಯಾವುದು ಅಂತಂದರೆ ಕನಕಪುರ, ಅಲ್ಲೇ ಹೋಗೋದು. ನಾನು ಅಲ್ಲೇ ತೊಗೊಂಡಿದ್ದು, ಅಲ್ಲೇ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ದರ್. ಸೊ ವೀಕ್ಷಕರೇ, ಇದಾಗಿತ್ತು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ನ್ಯೂ ವರ್ಷನ್ ಬೈಕ್ನ ಓನರ್ ಫೀಡ್ಬ್ಯಾಕ್. ಸೊ ಹಾಗೆ ಇನ್ನೂ ಯಾವ ಬೈಕಿನ ಫೀಡ್ಬ್ಯಾಕ್ ನಿಮಗೆ ಬೇಕು, ಯಾವ ಬೈಕ್ನ ಲಾಂಗ್ ಟರ್ಮ್ ರಿವ್ಯೂನ ನಾನು ಮಾಡಬೇಕಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಡೆಫಿನೆಟ್ಲಿ ನಾನು ಅದನ್ನು ಮಾಡ್ತೀನಿ. ನೀವು ಓನರ್ ಆಗಿ ಬೈಕನ್ನು ರಿವ್ಯೂ ಮಾಡೋದಕ್ಕೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದೀರಾ, ಹಾಗೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ಸ್, ಧನ್ಯವಾದ. ಸೊ ನಮ್ಮ ವೀಕ್ಷಕರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ಬಿಡಿ ಚಾನಲ್ನ. ಸೊ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರೋ ವಿಡಿಯೋ, ಖಂಡಿತವಾಗ್ಲೂ ಇವ್ರ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇವ್ರ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.